ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ವಾಯುಪಡೆಯ ಇತಿಹಾಸದಲ್ಲೇ ಅತಿ ದೊಡ್ಡ ಯುದ್ಧ ವಿಮಾನದ ಒಪ್ಪಂದಕ್ಕೆ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಇಡಲಾಗಿದೆ. ಭಾರತ ಸರ್ಕಾರ ಈಗ ಫ್ರಾನ್ಸ್ಗೆ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗಾಗಿ ಅಧಿಕೃತ ಲೆಟರ್ ಆಫ್ ರಿಕ್ವೆಸ್ಟ್ ಅಥವಾ LOR ಅನ್ನು ಅಂತಿಮಗೊಳಿಸಿದೆ. ಮುಂದಿನ ಕೆಲವು ವಾರಗಳಲ್ಲಿ ಈ ಪತ್ರವನ್ನು ಫ್ರಾನ್ಸ್ ಸರ್ಕಾರಕ್ಕೆ ಕಳುಹಿಸುವ ಸಾಧ್ಯತೆ ಇದೆ. ಈ ಒಪ್ಪಂದದ ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ? 114 ರಫೇಲ್ ವಿಮಾನಗಳಲ್ಲಿ ಸುಮಾರು 90 ವಿಮಾನಗಳನ್ನು ಭಾರತದಲ್ಲೇ ತಯಾರಿಸುವ ಯೋಜನೆ ಇದೆ. ಅಂದರೆ ಇದು ಕೇವಲ ಯುದ್ಧ ವಿಮಾನಗಳ ಖರೀದಿ ಮಾತ್ರ ಅಲ್ಲ, ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಬೂಸ್ಟ್ ನೀಡುವ ಯೋಜನೆ ಕೂಡ ಹೌದು. ಫ್ರೆಂಚ್ ಕಂಪನಿ ದಸಾಲ್ಟ್ ಏವಿಯೇಷನ್ ಮತ್ತು ಭಾರತೀಯ ಪಾಲುದಾರ ಕಂಪನಿಗಳ ಸಹಯೋಗದಲ್ಲಿ ಈ ಉತ್ಪಾದನೆ ನಡೆಯಲಿದೆ. ಉಳಿದ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ನಿಂದ ನೇರವಾಗಿ ಫ್ಲೈ ಅವೇ ಕಂಡೀಷನ್ನಲ್ಲಿ ಭಾರತಕ್ಕೆ ತಲುಪಿಸಲಾಗುತ್ತದೆ. LOR ಅಂದರೆ ಏನು ಅಂತ ನೋಡಿದರೆ, ಇದು ಸರ್ಕಾರದಿಂದ ಸರ್ಕಾರಕ್ಕೆ ಕಳುಹಿಸುವ ಒಂದು ಅಧಿಕೃತ ರಕ್ಷಣಾ ಖರೀದಿ ಪತ್ರ. ಈ ಪತ್ರದ ಮೂಲಕ ಭಾರತ ತನ್ನ ಅಗತ್ಯ ಬೇಕಾದ ವಿಮಾನಗಳ ಸಂಖ್ಯೆ, ತಾಂತ್ರಿಕ ವಿವರಗಳು ಮತ್ತು ಕಾರ್ಯಾಚರಣೆಯ ಬೇಡಿಕೆಗಳನ್ನು ಫ್ರಾನ್ಸ್ಗೆ ತಿಳಿಸುತ್ತದೆ. ಇದಾದ ನಂತರ ಫ್ರಾನ್ಸ್ ಸರ್ಕಾರ ಮತ್ತು ದಸಾಲ್ಟ್ ಏವಿಯೇಷನ್ ಕಂಪನಿ ಭಾರತಕ್ಕೆ ಬೆಲೆ, ಡೆಲಿವರಿ ಸಮಯ, ನಿರ್ವಹಣಾ ವ್ಯವಸ್ಥೆ ಹಾಗೂ ಲಾಜಿಸ್ಟಿಕ್ಸ್ಗಳ ಬಗ್ಗೆ ಅಧಿಕೃತ ಉತ್ತರವನ್ನು ನೀಡಲಿವೆ. ಅದಾದ ಬಳಿಕ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಥವಾ RFP ಹೊರಡಿಸಿ ವಾಣಿಜ್ಯ ಮಾತುಕತೆ ಆರಂಭವಾಗುತ್ತದೆ. ಈಗಾಗಲೇ ಭಾರತದ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಅಥವಾ DAC ಈ ಯೋಜನೆಗೆ ಅನುಮೋದನೆ ನೀಡಿದೆ. ಅಂತಿಮ ಒಪ್ಪಂದಕ್ಕೆ ಭಾರತದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಥವಾ CCS ಒಪ್ಪಿಗೆ ಅಗತ್ಯವಾಗುತ್ತದೆ. ಇದೀಗ ಭಾರತೀಯ ವಾಯುಪಡೆಯ ಬಳಿ ಒಟ್ಟು 36 ರಫೇಲ್ ಯುದ್ಧ ವಿಮಾನಗಳು ಸೇವೆಯಲ್ಲಿ ಇವೆ. ಇನ್ನೊಂದು ಕಡೆ ಭಾರತೀಯ ನೌಕಾಪಡೆಯು 26 ರಫೇಲ್ ಮೆರಿನ್ ಯುದ್ಧ ವಿಮಾನಗಳನ್ನು ಪಡೆಯಲು ಸಜ್ಜಾಗಿದೆ. ಹೀಗಾಗಿ ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳು ಸೇರ್ಪಡೆಯಾದರೆ ಈಗಿರುವ ತರಬೇತಿ ವ್ಯವಸ್ಥೆ, ನಿರ್ವಹಣೆ ಮತ್ತು ಲಾಜಿಸ್ಟಿಕ್ಸ್ ಬಳಕೆ ಮಾಡುವುದರಿಂದ ವೆಚ್ಚ ಕಡಿಮೆಯಾಗುತ್ತದೆ. ಈ ಹೊಸ ಒಪ್ಪಂದದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ವಿಶೇಷ ಒತ್ತನ್ನು ನೀಡಲಾಗಿದೆ. ಅಂದರೆ ಭಾರತದಲ್ಲಿ ಹೆಚ್ಚಿನ ಮಟ್ಟದ ಉತ್ಪಾದನೆ, ಸ್ಥಳೀಯ ಕಂಪನಿಗಳ ಪಾಲ್ಗೊಳ್ಳುವಿಕೆ ಮತ್ತು ದೇಶೀಯ ತಂತ್ರಜ್ಞಾನ ಬಳಕೆ ಹೆಚ್ಚಾಗಲಿದೆ. ಮಾಹಿತಿಯ ಪ್ರಕಾರ ಈ ಹೊಸ ರಫೇಲ್ ಯುದ್ಧ ವಿಮಾನಗಳಲ್ಲಿ ಸುಮಾರು 50% ಸ್ವದೇಶಿ ಕಂಟೆಂಟ್ ಇರಬಹುದು. ಅದರ ಜೊತೆಗೆ ಭಾರತ ಈಗ ರಫೇಲ್ ಯುದ್ಧ ವಿಮಾನಗಳಲ್ಲಿ ಅಸ್ತ್ರ ಏರ್ ಟು ಏರ್ ಮಿಸೈಲ್ ಮತ್ತು ಬ್ರಹ್ಮೋಸ್ NG ಕ್ಷಿಪಣಿಗಳನ್ನು ಅಳವಡಿಸುವ ಪ್ರಯತ್ನ ಕೂಡ ಮಾಡುತ್ತಿದೆ. ಇದಕ್ಕಾಗಿ ಭಾರತ ಇಂಟರ್ಫೇಸ್ ಕಂಟ್ರೋಲ್ ಡಾಕ್ಯುಮೆಂಟ್ಸ್ ಅಥವಾ ICD ಅನ್ನು ಪಡೆಯಲು ಫ್ರಾನ್ಸ್ನ ಜೊತೆ ಮಾತುಕತೆ ನಡೆಸುತ್ತಿದೆ. ಇವುಗಳು ಸಿಕ್ಕರೆ ಭಾರತೀಯ ಕ್ಷಿಪಣಿಗಳನ್ನು ರಫೇಲ್ ಯುದ್ಧ ವಿಮಾನದಲ್ಲಿ ಸಂಪೂರ್ಣವಾಗಿ ಇಂಟಿಗ್ರೇಟ್ ಮಾಡುವುದು ಸುಲಭವಾಗಲಿದೆ. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ, ಭಾರತೀಯ ವಾಯುಪಡೆಯ ಕ್ವಾಡ್ರನ್ ಸ್ಟ್ರೆಂತ್ ಈಗ ಕೇವಲ 29 ಮಾತ್ರ ಇದೆ. ಆದರೆ ಅಧಿಕೃತ ಅವಶ್ಯಕತೆ ಇರೋದು 42 ಸ್ಕ್ವಾಡ್ರನ್ಸ್ಗಳು. ಅಂದರೆ ವಾಯುಪಡೆಯ ಸಾಮರ್ಥ್ಯದಲ್ಲಿ ದೊಡ್ಡ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಹೊಸ ರಫೇಲ್ ಒಪ್ಪಂದ ಅತ್ಯಂತ ಮಹತ್ವವನ್ನು ಪಡೆದಿದೆ. HALನ ತೇಜಸ್ MK1A, LCA MK2 ಮತ್ತು AMCA ಸ್ವದೇಶಿ ಯುದ್ಧ ವಿಮಾನದ ಯೋಜನೆಗಳು ಸಂಪೂರ್ಣ ಆಪರೇಷನಲ್ ಆಗಲು ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. ವಿಶೇಷವಾಗಿ AMCA 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ 2035 ನಂತರವೇ ಸೇವೆಗೆ ಬರಬಹುದೆಂದು ಅಂದಾಜಿಸಲಾಗಿದೆ. ಅಲ್ಲಿಯವರೆಗೆ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ರಫೇಲ್ ಯುದ್ಧ ವಿಮಾನಗಳು ಪ್ರಮುಖ ಪಾತ್ರವನ್ನು ವಹಿಸಲಿವೆ. ಈ ಒಪ್ಪಂದದ ಒಟ್ಟು ಮೌಲ್ಯ ಸುಮಾರು 3.25 ಲಕ್ಷ ಕೋಟಿ ರೂಪಾಯಿಗಳು ಇರಬಹುದು ಎಂದು ವರದಿಗಳು ಹೇಳುತ್ತಿವೆ. ಡಾಲರ್ನಲ್ಲಿ ನೋಡಿದರೆ ಸುಮಾರು 35 ರಿಂದ 40 ಬಿಲಿಯನ್ ಡಾಲರ್ ಮಟ್ಟದ ಒಪ್ಪಂದ. ಇದು ಅಂತಿಮವಾದರೆ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಯುದ್ಧ ವಿಮಾನಗಳ ಖರೀದಿ ಆಗಲಿದೆ. ಈ ಯೋಜನೆಯ ಭಾಗವಾಗಿ ಭಾರತದಲ್ಲಿ ಈಗಾಗಲೇ ದಸಾಲ್ಟ್ ಏವಿಯೇಷನ್ ಕಂಪನಿಯು ಹಲವು ಉತ್ಪಾದನಾ ಸಹಭಾಗಿತ್ವಗಳನ್ನು ಆರಂಭಿಸಿದೆ. ಹೈದರಾಬಾದ್ನಲ್ಲಿ
ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ನ ಜೊತೆಗೂಡಿ ರಫೇಲ್ ಯುದ್ಧ ವಿಮಾನಗಳ ಫ್ಯೂಸಲೇಜ್ ಉತ್ಪಾದನಾ ಸೌಲಭ್ಯವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಭಾರತಕ್ಕೆ ಮಾತ್ರವಲ್ಲ, ಜಾಗತಿಕ ಮಾರುಕಟ್ಟೆಗೆ ಕೂಡ ಭಾಗಗಳನ್ನು ತಯಾರಿಸುವ ಯೋಜನೆ ಇದೆ. ಇನ್ನೊಂದು ಕಡೆ ನಾಗ್ಪುರ್ನಲ್ಲಿ ದಸಾಲ್ಟ್ ನ ರಿಲಯನ್ಸ್ ಏರೋಸ್ಪೇಸ್ ಲಿಮಿಟೆಡ್ ಅಥವಾ DRAL ಘಟಕ ಕಾರ್ಯನಿರ್ವಹಿಸುತ್ತಿದ್ದು, ರಫೇಲ್ ಯುದ್ಧ ವಿಮಾನಗಳ ಪ್ರಮುಖ ಭಾಗಗಳನ್ನು ಇಲ್ಲಿ ತಯಾರಿಸಲಾಗುತ್ತಿದೆ. ಈ ಒಪ್ಪಂದ ಯಶಸ್ವಿಯಾದರೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧ ಕೇವಲ ಬೈಯರ್ ಸೆಲ್ಲರ್ ಸಂಬಂಧವಾಗಿರದೆ ಜಾಯಿಂಟ್ ಡಿಸೈನ್, ಕೋ ಡೆವಲಪ್ಮೆಂಟ್ ಮತ್ತು ಕೋ ಪ್ರೊಡಕ್ಷನ್ ಆಧಾರಿತ ದೀರ್ಘಕಾಲಿಕ ರಕ್ಷಣಾ ಪಾಲುದಾರಿಕೆಯಾಗಲಿದೆ. ಮುಂದಿನ ಕೆಲವು ವಾರಗಳು ಭಾರತೀಯ ವಾಯುಪಡೆಯ ಭವಿಷ್ಯಕ್ಕೆ ಬಹಳ ಮಹತ್ವದ್ದಾಗಿರಲಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.